ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿಜ್ಞಾನ ತಜ್ಞರು ಫಣೀಂದ್ರ ಅವರು ಫೋನ್ ಸಂಪರ್ಕದಲ್ಲಿ. ಫಣೀಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಮಸ್ತೆ. ಬಹುಶಃ ತಮ್ಮ ಗಮನಕ್ಕೆ ಬಂದಿರುತ್ತೆ, ಸದ್ಯ ಕಾನೂನು ಪ್ರೊಸೀಜರ್ ಆರಂಭ ಆಗಿದೆ. ಮುಂದಕ್ಕೇನು ಅನ್ನೋದು ಇರುವಂತ ಪ್ರಶ್ನೆ, ಏನಾಗುತ್ತೆ ಮುಂದಕ್ಕೆ? ಇದರಲ್ಲಿ ಆಸ್ ಎ ಪ್ರೈಮರಿ ಫ್ಯಾಕ್ಟರ್ ಅಲ್ಲಿ ಸಲಾಂ ಹಾಜರ್ ಮಾಡ್ತಾರೆ, ಪೊಲೀಸ್ನವರು ಡಾಕ್ಯುಮೆಂಟೇಶನ್ ಶುರು ಮಾಡಿರ್ತಾರೆ. ಅಲ್ಲಿಗೆ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಅನುಗುಣವಾಗಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ನಮ್ಮಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಆಫೀಸರ್ಸ್ ಡೆಪ್ಯೂಟ್ ಆಗಿದ್ದಾರೆ. ಹೌದು, ದಟ್ ಇಸ್ ಅ ಫೋರೆನ್ಸಿಕ್ ಟೀಮ್ ಅದು. ಸೊ ಅಲ್ಲಿ ಆ ಒಂದು ರೇಂಜ್ಗೆ ಸಂಬಂಧಪಟ್ಟಿರುವಂತಹ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಯಾರು ಇರ್ತಾರೆ, ಅವರು ಆ ಜಾಗದಲ್ಲಿ ಪ್ರಾಪರ್ ಫೋಟೋಗ್ರಫಿ, ವಿಡಿಯೋಗ್ರಫಿ ಕ್ಯಾಪ್ಚರ್ ಮಾಡಿಕೊಂಡು ಅವರ ಒಂದು ಫಿಸಿಕಲ್ ಪ್ರೆಸೆನ್ಸ್ ಅಥವಾ ಅವರ ಒಂದು ಗೈಡೆನ್ಸ್ ಪ್ರಕಾರ ಯಾವ ರೀತಿಯಲ್ಲಿ ಅದು ಎಕ್ಸಿಬಿಷನ್ ಶುರು ಆಗಬೇಕಿದೆ ಅಂತ ಇನ್ನು ಮುಂದಕ್ಕೆ ನೋಡ್ಬೇಕಿದೆ. ಯಾಕಂದ್ರೆ ಅದು ಬಾಡಿ ಹೂತಿಟ್ಟು ಎಷ್ಟೋ ವರ್ಷಗಳಾಗಿದೆ, ಅಂದಾಜು ಇಲ್ಲಿ ಇರಬಹುದು ಅಂತ ಒಂದು ಇದೆ ಅಷ್ಟೇ ಹೊರತು ಎಕ್ಸಾಕ್ಟ್ ಆಗಿ ಇಲ್ಲೇ ಇದೆ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಯಾರಿಗಾದ್ರು. ಓಕೆ, ಸೊ ಆದ್ರೂ ಕೂಡ ಅಲ್ಲಿ ಅಂದಾಜು ಹೇಳ್ಬೇಕಾದ್ರೆ ಅದಕ್ಕೊಂದು ಡಯಾಮೀಟರ್ ಫಿಕ್ಸ್ ಮಾಡ್ಕೋಬೇಕಿರತ್ತೆ. ಅದ್ರ ಪ್ರಕಾರ ಎಕ್ಸಿಬಿಷನ್ ಶುರು ಆಗ್ಬೇಕಿರತ್ತೆ ಅಲ್ಲಿ. ಆ ಒಂದು ಎಕ್ಸಿಬಿಷನ್ ಶುರು ಆಗ್ಬೇಕಾದಾಗ ಆ ಸ್ಕೆಲೆಟಲ್ ಏನು ರಿಮೇನ್ಸ್ ಇದೆ ಅಲ್ಲಿ, ಅದರ ಆಕ್ಚುಯಲ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದು ಯಾವ ರೀತಿಯಲ್ಲಿ ಅದನ್ನ ಹೂತಾಕಿದ್ರು ಅದೇ ರೀತಿಯಲ್ಲಿ ಕ್ಯಾಪ್ಚರ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಎಕ್ಸಿಬಿಟ್ ಮಾಡಿದಾಗ ಯಾವ ಆಂಗಲ್ ಅಲ್ಲಿ ಇತ್ತು, ಯಾವ ದಿಕ್ಕಿನಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ ಅದು ಆಸ್ ಇಟ್ ಈಸ್ ಎಷ್ಟು ಫ್ಯಾಕ್ಚುರಲ್ ಸಿಗತ್ತೆ ಅಷ್ಟು ಅನುಕೂಲ ಆಗತ್ತೆ ಈ ಒಂದು ಪ್ರಕರಣದಲ್ಲಿ. ಅದನ್ನ ಎಕ್ಸಿಬಿಟ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಅದನ್ನ ಬೋನ್ಗಳು ಮತ್ತೆ ಡಿಸ್ಲೊಕೇಟ್ ಆಗದೆ ಇರೋ ತರ ಅಥವಾ ಅದು ಜರುಗದಿರೋ ತರ ಎಕ್ಸಿಬಿಟ್ ಮಾಡ್ಬೇಕಿರತ್ತೆ. ಮತ್ತೆ ಅದು ಆಕ್ಚುಲ್ ಆಗಿ ಏನಿತ್ತು ನೋಡೋದಕ್ಕೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ಮಾಡಿರ್ತಾರೆ. ಅದಾದ ನಂತರ ಅದನ್ನ ನಾವು ಫೋರೆನ್ಸಿಕ್ ಲ್ಯಾಬ್ಗೆ ಎಕ್ಸಾಮಿನೇಷನ್ ಅಂತ ತೋರಿಸೋ ಪ್ರಯತ್ನ ಮಾಡ್ತಾರೆ. ಸೊ ಅವಾಗ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಬೋನ್ ಮ್ಯಾರೋಸ್ ಇಂದ ಎಕ್ಸ್ಟ್ರಾಕ್ಷನ್, DNA ಲೆವೆಲ್ ಆಫ್ ಎಕ್ಸ್ಟ್ರಾಕ್ಷನ್ ಏನ ಸಾಧ್ಯ ಈ ಪ್ರಕರಣದ ಇದೆಯಾ ಅಂತ ಚೆಕ್ ಮಾಡಿ ಅದರಿಂದ DNA ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಡು ಅದು ಮೇಲಾ ಫಿಮೇಲಾ, ಓಕೆನಾ, ಯಾವ ಏಜ್ಗೆ ಸಂಬಂಧಪಟ್ಟಿದ್ದು ಅಂತ ಇರ್ಬೋದು, ಅದನ್ನೆಲ್ಲ ಫರ್ದರ್ ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಮತ್ತೆ ಈ ಪ್ರಕರಣದಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ, ಯಾವ ಒಂದು ಏಜ್ ಗ್ರೂಪಿನ ವ್ಯಕ್ತಿ ಇದಾಗಿರ್ಬೋದು ಅಂತ ಏನ್ ಹೇಳ್ತಿದ್ದಾರೆ ಅದರ ಒಂದು ಸ್ಪೆಸಿಫಿಕ್ ಎಕ್ಸಾಮಿನೇಷನ್ ಶುರು ಆಗ್ತಾ ಹೋಗುತ್ತೆ. ಇದರಲ್ಲಿ ನಮ್ಮ ಆಂಥ್ರೋಪಾಲಜಿ ಎಕ್ಸ್ಪರ್ಟ್ಸ್ ಬರ್ತಾರೆ ಅಥವಾ ಒಡಂಟಾಲಜಿ ಎಕ್ಸ್ಪರ್ಟ್ಸ್ ಬರ್ತಾರೆ. ಅವರು ಆ ಸ್ಕೆಲೆಟಲ್ ಸ್ಟ್ರಕ್ಚರ್ ನೋಡ್ಕೊಂಡು ಎಷ್ಟು ಅಂದಾಜಿರ್ಬೋದು ಈ ವ್ಯಕ್ತಿಗೆ, ಮೇಲಾ ಫಿಮೇಲಾ, ಅದೆಲ್ಲ ಅವರು ಸ್ಕೆಲೆಟಲ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ ಹೇಳ್ತಾ ಹೋಗ್ತಾರೆ ಅವರು. ಓಕೆ, ನಂತರ DNA ಎಕ್ಸ್ಪರ್ಟ್ಸ್ ಬಂದು ಅದು ಯಾವ ಏಜ್ ಆಗಿರ್ಬೋದು ಅವರೊಂದು ಅಪ್ರೋಚ್ ಕೊಡ್ತಾರೆ ಅವರಲ್ಲಿ. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಮಲ್ಟಿ ಡೈಮೆನ್ಷನಲ್ ಇನ್ವೆಸ್ಟಿಗೇಷನ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ಸ್ಕೆಲೆಟಲ್ ಸ್ಟ್ರಕ್ಚರ್ ವಾಟ್ ವಿ ಎಕ್ಸಿಬಿಟ್ ಇನ್ ಫ್ಯೂಚರ್. ಫಣೀಂದ್ರ ಸರ್, ಇಲ್ಲಿ ಈ ವ್ಯಕ್ತಿ ಹೇಳ್ಕೊಂಡಿರೋದು 94ರಿಂದ 2005 ಅವಧಿ, ಅಂದ್ರೆ 94 ಅಂತ ಅನ್ಕೊಂಡ್ರು ಕೂಡ 31 ವರ್ಷ ಆಯ್ತು. ಸೊ ಇಷ್ಟು ಸಮಯದ ಹಿಂದೆ ಹೂತಿಟ್ಟಂತ ಕಳೆಬರ ಸಿಕ್ಕಿದ್ರೆ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯನಾ ಸರ್? ಇದು ಯಾರ ಬಾಡಿ ಅಥವಾ ಎಷ್ಟು ಸಮಯದ ಹಿಂದೆ ಇದನ್ನು ಹೂತು ಹಾಕಲಾಗಿದೆ, ಯಾವ ಕಾರಣಕ್ಕಾಗಿ ಡೆತ್ ಆಗಿದೆ, ಇದೆಲ್ಲ ಫೈಂಡ್ ಔಟ್ ಮಾಡೋದಕ್ಕಾಗತ್ತಾ ಸರ್? ಫೋರೆನ್ಸಿಕ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಒಂದು ರೇಂಜ್ ಕೊಡ್ತಾರೆ. ಅಂದ್ರೆ ಈ ಬಾಡಿ ಕನಿಷ್ಠ ಪಕ್ಷ ಇಷ್ಟು ವರ್ಷ ಹಳೆದಾಗಿರ್ಬೋದು ಅಥವಾ ಅದು ಹೂತಾಕ್ದಾಗ ಈ ವ್ಯಕ್ತಿಗೆ ವಯಸ್ಸು ಇಷ್ಟ ಆಗಿರಬಹುದು. ಸೊ ದಟ್ ಇಸ್ ಕಾಲ್ಡ್ ಹೈಲಿ ಪ್ರಾಬಬಿಲಿಟಿ ಅಥವಾ ರೀಸನಬಲ್ ಕನ್ಕ್ಲೂಷನ್ ಅಂತ ಕರಿತೀವಿ ನಾವು. ಯಾವುದೇ ಒಂದು ಫೋರೆನ್ಸಿಕ್ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸಾಕ್ಟ್ ಏಜ್ ಪಕ್ಕ ಮಾಡ್ಲಿಕ್ಕೆ ಬರೋದಿಲ್ಲ. ದಟ್ಸ್ ಓನ್ಲಿ ಎಸ್ಟಿಮೇಟೆಡ್ ಏಜ್ ಅಂತ ಲೆಕ್ಕ ಬರುತ್ತದೆ. ಎಸ್ಟಿಮೇಟೆಡ್ ಏಜ್, ಎಸ್ಟಿಮೇಟೆಡ್ ಟೈಮ್ ಅಂತ ಬರುತ್ತೆ, ಎಸ್ಟಿಮೇಟೆಡ್ ಟೈಮ್ ಆಫ್ ಡೆತ್ ಅಂತ ಬರುತ್ತದೆ. ಸೊ ಆ ಲೆಕ್ಕದಲ್ಲಿ 30 ವರ್ಷ ಹಳೆದಾದ್ರೂ ಕೂಡ ನಾನು ಡಿಪೆಂಡಿಂಗ್ ಅಪಾನ್ ದ ಅದರ್ ಕಂಡೀಷನ್ಸ್ ಈ ತರ ಎಕ್ಸಾಮಿನೇಷನ್ ಎಲ್ಲ ಬಂದಾಗ ಕ್ಲೈಮೇಟ್ ಪ್ಲೇಸ್ ಅ ವೆರಿ ಕ್ರಿಟಿಕಲ್ ರೋಲ್ ಫಾರ್ ಅಸ್. ಓಕೆ, ಅಂದ್ರೆ ಫಾರ್ ಅಂತ ಹೇಳ್ಕೋಬೇಕಾದ್ರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಅಂತ ರೆಫರ್ ಮಾಡ್ತಿದ್ದೀನಿ ನಾನು. ಸೊ ಅಲ್ಲಿ ಕ್ಲೈಮೇಟ್ ಏನಿರುತ್ತೆ, ಅದು ಮಳೆ ಇರುವಂತ ಪ್ರದೇಶನ ಅದು ಅಥವಾ ಬಿಸಿಲು ಇರುವಂತ ಪ್ರದೇಶನ, ಅದು ಎಷ್ಟು ಡೆತ್ ಅಲ್ಲಿ ಹೂತಾಕಿದ್ದಾರೆ, ಅಷ್ಟು ಡೆತ್ ಅಲ್ಲಿ ಇರುವಂತ ಟೆಂಪರೇಚರ್ ಏನು, ಬಾಡಿ. ಸರ್, ಈ ಪರ್ಟಿಕ್ಯುಲರ್ ಕೇಸಲ್ಲೇ ನೋಡೋಣ ಸರ್. ಧರ್ಮಸ್ಥಳ ಅಂತಂದ್ರೆ ಸಿಕ್ಕಾಪಟ್ಟೆ ಮಳೆಯಾಗುವಂತ ಜಾಗ, ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ. ಸೊ ಈ ಜಾಗದಲ್ಲಿ 30 ವರ್ಷದ ನಂತರ ಒಂದು ಸ್ಕೆಲಿಟನ್ ಅನ್ನು ತೆಗೆದ್ರೆ ಅದು ಯಾವ ರೂಪದಲ್ಲಿ ಇರುತ್ತೆ ಸರ್? ಅದು ಕಂಪ್ಲೀಟ್ ಡಿಕಂಪೋಸ್ ಆಗಿರುತ್ತಾ ಅಥವಾ ಹೆಂಗಿರುತ್ತೆ ತಮ್ಮ ಅಂದಾಜಿನ ಪ್ರಕಾರ? ಅಲ್ಲ, ಅದೇ ಡಿಕಂಪೋಸ್ ಆದ ನಂತರ ಸ್ಕೆಲೆಟಲ್ ಅಂತ ನೋಡ್ತಾ ಹೋಗ್ತೀವಿ. ಬಟ್ ಸ್ಕೆಲೆಟಲ್ ಸಿಕ್ಕಿದಾಗ ಅದ್ರಲ್ಲಿ ಕೂಡ ಬೇರೆ ಡಿಗ್ರೀಸ್ ಬರುತ್ತೆ. ತುಂಬಾ ಹಳೆದಾಗ್ಬಿಟ್ರೆ ಅಲ್ಲಿ ಸಿಗುವಂತ ಕುರುಹುಗಳು ಬೇರೆ ಇರುತ್ತೆ. ಓಕೆ, ಬಟ್ ಈ ತರ ಆ ಒಂದು ಎನ್ವಿರಾನ್ಮೆಂಟ್ ಅರ್ಥ ಮಾಡ್ಕೊಂಡಾಗ ಅಲ್ಲಿ ಒದ್ದೆ ಅಂಶ ಅಥವಾ ಒಂದು
ವೆಟ್ನೆಸ್ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಆಗಿರಬಹುದು ಪ್ರೊವೈಡೆಡ್. ಅದು ಎಷ್ಟು ಡೆಪ್ತ್ ಅಲ್ಲಿ ಅವರು ಅದನ್ನ ಇಟ್ಟಿದ್ದಾರೆ, ಮತ್ತೆ 30 ವರ್ಷಗಳಲ್ಲಿ ಅಲ್ಲಿ ಏನೆಲ್ಲ ಕ್ಲೈಮೆಟಿಕ್ ಚೇಂಜ್ ಗಳಾಗಿದೆ ಅದೆಲ್ಲ ಹಿಸ್ಟೋರಿಕಲ್ ಡೇಟಾ ತೆಗೆದು ನೋಡ್ಬೇಕಿರುತ್ತೆ ನಾವು. ಮತ್ತೆ ಅದು ಕೂಡ ಒಂದು ಹಂತದಲ್ಲಿ ಒಂದು ಸಬ್ಜೆಕ್ಟಿವ್, ಈ ಒಂದು ಸಬ್ಜೆಕ್ಟಿವ್ ಕೇಸ್ಗೆ ಅದು ಒಂದು ವೇರಿಯೇಬಲ್ ಬರುತ್ತೆ ಇದರಲ್ಲಿ. ಸರ್, ಒಂದು ಪ್ರಶ್ನೆ ಇಲ್ಲಿ, ಈಗ ಒಂದು 20-25 ವರ್ಷದ ಹಿಂದೆ ಒಂದು ಮೃತದೇಹವನ್ನು ಹೂತು ಹಾಕಿದ್ದಾರೆ ಅಂತ ಅನ್ಕೊಳ್ಳೋಣ. ಆ ಮೃತದೇಹವನ್ನು ಅಥವಾ ಕಳೆಬರವನ್ನು ತೆಗೆದ್ರೆ ಇದರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬಹುದಾ? ಸ್ಕೆಲಿಟನ್ ರಿಮೇನ್ಸ್ ಇಟ್ಕೊಂಡು ಈ ಒಂದು ಪ್ರಶ್ನೆ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಮತ್ತೆ ಅದು ನೋಡಿ, ಎಕ್ಸಾಮಿನೇಷನ್ ಬಂದು ಸ್ಕೆಲಿಟನ್ ಮೇಲೆ ಮಾಡುವಂಥದ್ದಲ್ಲ. ಅದು ಈ ತರ ಎಕ್ಸಾಮಿನೇಷನ್ ಮಾಡ್ಬೇಕಾಗಿರೋದು ಡಿಪೆಂಡಿಂಗ್ ಅಪಾನ್ ದ ಟಿಶ್ಯೂಸ್, ಬ್ಲಡ್, ಅದಕ್ಕೆಲ್ಲ ಸಂಬಂಧಪಟ್ಟಂತ ಕೆಲವು ಎಕ್ಸಾಮಿನೇಷನ್ ಬರ್ತಾ ಹೋಗುತ್ತೆ. ಅಂದ್ರೆ ಸೆಕ್ಚುಯಲ್ ಅಸಾಲ್ಟ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಬರೋದು ನಮ್ಗೆ ಟಿಶ್ಯೂಸ್. ಓಕೆ, ಅದು ಟಿಶ್ಯೂಸ್ ಏನಾದ್ರು ಕ್ಲಿಯರ್ ಆಗಿದ್ಯಾ, ಅದು ಫೋರ್ಸ್ಫುಲ್ ಎಂಟ್ರಿನ ಕನ್ಸೆನ್ಶುಯಲ್ ಅಂತ ಚೆಕ್ ಮಾಡೋದಕ್ಕೆ ಟಿಶ್ಯೂಸ್ ಬೇಕಿರುತ್ತೆ. ಟಿಶ್ಯೂಸ್ ಈ ಪ್ರಕರಣಗಳಲ್ಲಿ ಸಿಗದೆ ಇರ್ಬೋದು. ಮತ್ತೆ ಆ ಒಂದು ರೆಸಿಸ್ಟೆನ್ಸ್ ಇರ್ಬೇಕಾದ್ರೆ ಓಕೆ, ಕೆಲವು ಸರಿ ಫೋರ್ಸ್ಫುಲ್ ಇರೋದ್ರಿಂದ ಮೂಳೆಗಳು ಮುರಿದಿರಬಹುದು. ಆ ಮೂಳೆ ಮುರಿದಿರುವಂತದ್ದು ಸೆಕ್ಷುವಲ್ ಅಸಾಲ್ಟ್ ಮಾಡ್ಬೇಕಾದ್ರೇನೋ ಅಥವಾ ಸಾಯಿಸ್ಬೇಕಾದ್ರೆ ಅದು ಕ್ರೂರಿ ಆಗಿದ್ಕೊಂಡು ಆ ವ್ಯಕ್ತಿ ಕೈ ಕಾಲು ಮೂಳೆ ಎಲ್ಲ ಮುರಿದು ಸಾಯ್ತೀನಿ, ಅದು ಗೊತ್ತಿಲ್ಲ. ಅದು ಸೊ ಮೂಳೆ ಮುರಿದಿರುವಂತದ್ದು ಇಟ್ ಓನ್ಲಿ ಶೋಸ್ ಬ್ರೂಚಾಲಿಟಿ. ಓಕೆ, ಆದ್ರೆ ಸೆಕ್ಷುವಲ್ ಅಸಾಲ್ಟ್ ಅಂತ ಬಂದಾಗ ಟಿಶ್ಯೂಸ್ ಏನಾಗಿದೆ ಇಲ್ವಾ ಅಂತ ಚೆಕ್ ಮಾಡ್ಬೇಕಾದ್ರೆ ಈ ಸ್ಕೆಲಿಟಲ್ ರಿಮೇನ್ಸ್ ಟಿಶ್ಯೂ ಸಿಕ್ಕಿಲ್ಲ ನಮ್ಗೆ ಅಂತ ಕೇಳಿದ್ರೆ ಬಹುಶಃ ಆ ಒಂದು ಪ್ರಶ್ನೆನ ಸ್ಕೆಲಿಟಲ್ ರಿಮೇನ್ಸ್ ಇಟ್ಕೊಂಡು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಸರ್, ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಆ ವ್ಯಕ್ತಿ ಕೊಟ್ಟಿರುವಂತ ದೂರಲ್ಲಿ ಅವ್ರು ಹೇಳ್ತಾರೆ, ನಾನು ಹೂತು ಹಾಕಿದ್ದಂತ ಡೆಡ್ ಬಾಡಿಗಳು ಲೈಂಗಿಕ ದೌರ್ಜನ್ಯದ ಕುರುಹುಗಳಿತ್ತು, ಮುಖಕ್ಕೆ ಆಸಿಡ್ ಹಾಕಲಾಗಿತ್ತು, ಕೆಲವೆಡೆ ಮುಖಕ್ಕೆ ಆಸಿಡ್ ಹಾಕಿ ಕೊಲ್ಲಲಾಗಿತ್ತು ಅಂತ. ಇದನ್ನ ಫೈಂಡ್ ಔಟ್ ಮಾಡ್ಬೋದಾ? ಇದು ಮುಖಕ್ಕೆ ಆಸಿಡ್ ಹಾಕಿದ್ದಾರೆ, ಇಂಥದ್ದಾದ್ರೂ ಗೊತ್ತಾಗತ್ತಾ ಸರ್? ಕೆಮಿಕಲ್ ರಿಮೇನ್ಸ್ ಏನಿರುತ್ತೆ ಅದು ಗೊತ್ತಾಗತ್ತೆ, ಯಾಕಂದ್ರೆ ಅದು ಅನ್ಯಾಚುರಲ್ ಪ್ರೊಸೆಸ್ ಆಫ್ ಬರಿಯಿಂಗ್. ಆಸಿಡ್ ಹಾಕಿದೆ ಅಂತ ಕೇಳಿದ್ರೆ ಅದು ಸುಟ್ಟು ಹೋಗಿರುತ್ತೆ. ಅದು ಆ ಕೆಮಿಕಲ್ ರಿಮೇನ್ಸ್ ಅಲ್ಲಿ ಕೆಲವು ಕೇಸ್ಗಳಲ್ಲಿ ಆ ಸೂಕ್ಷ್ಮಗಳು ಕಾಣುತ್ತೆ ನಮ್ಗೆ. ಓಕೆನಾ? ಬಟ್ ಈ ಪ್ರಕರಣದಲ್ಲಿ ಅಪಾರ್ಟ್ ಫ್ರಮ್ ದಿಸ್ ಅವ್ರು ಏನ್ ಬೇರೆ ನೆರೆಟಿವ್ಸ್ ಕೊಡ್ತಿದ್ದಾರೆ, ಅದು ನೋಡಿ, ಅವ್ರು ಹೇಳ್ತಾರೆ ಯೂನಿಫಾರ್ಮ್ ಇತ್ತು, ಯೂನಿಫಾರ್ಮ್ ಜೊತೆಗೆ ಬರ್ನ್ ಮಾಡಿದ್ವಿ ಅಂತ ಹೇಳ್ತಾರೆ. ಅಲ್ಲಿ ಅದ್ರ ಜೊತೆಗೆ ಆಗಿತ್ತು ಅಂತ ಕೇಳಿದ್ರೆ ಆ ಸ್ಕೆಲಿಟನ್ ಜೊತೆಗೆ ಯೂನಿಫಾರ್ಮ್ ಕೂಡ ಸಿಗ್ಬೇಕಿದೆ. ಸೊ ದಿಸ್ ಫೋರೆನ್ಸಿಕ್ ಪ್ರೊಸೆಸ್ ಏನಿದೆ ದಟ್ ಗೆಟ್ಸ್ ಅಲಾಂಗ್ ವಿತ್ ಅದರ್ ಸರ್ಕಮ್ಸ್ಟಾನ್ಸಸ್ ಆಫ್ ದಿಸ್ ಕೇಸ್. ಈ ಫೋರೆನ್ಸಿಕ್ ಪ್ರಕ್ರಿಯೆಗಳಲ್ಲಿ ಬರುವಂತ ಔಟ್ಕಮ್ ನ ಅದರ್ ಸರ್ಕಮ್ಸ್ಟಾನ್ಸಸ್ ಜೊತೆಗೆ ನಾವು ಲಿಂಕ್ ಮಾಡ್ತಾ ಹೋದಾಗ ಅವಾಗ ಅವ್ರು ಹೇಳ್ತಿರೋ ನರೇಟಿವ್ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಬರ್ತಿರೋ ಔಟ್ಕಮ್ ಒಂದೇ ಇದೆಯಾ, ಒಂದೇ ಆಂಗಲ್ ಇದೆಯಾ ಅಂತ ಚೆಕ್ ಮಾಡ್ತಾ ಹೋದಾಗ ಎಲ್ಲ ಸೇರಿಸಿ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಹೋಗುತ್ತೆ. ಸರ್, ಈಗ ಎಕ್ಸಾಂಪಲ್ ಈ ಪ್ರೊಸೀಜರಲ್ ಆಗೋ ಸಂದರ್ಭದಲ್ಲಿ ಇವರು ಸಹಾಯವಾಣಿ ಒಂದು ಓಪನ್ ಮಾಡಿದ್ದಾರೆ, ಯಾರೋ ಫೋನ್ ಮಾಡ್ತಾರೆ, ನನ್ನ ಮಗಳು ಕಾಣೆಯಾಗಿದ್ಲು ಇಂಥ ಅವಧಿಯಲ್ಲಿ ಅಂತ. ಅದನ್ನು ಮ್ಯಾಚ್ ಮಾಡಬಹುದು, DNA ಮ್ಯಾಚ್ ಮಾಡಬಹುದು ಹಂಗಿದ್ರೆ? ಸರ್, DNA ಕ್ಯಾಟಗರಿ ಆಫ್ ಸ್ಯಾಂಪಲ್ ಈ ಒಂದು ಪ್ರಕರಣದಲ್ಲಿ ಸಿಕ್ತು ಅಂತ ಕೇಳಿದ್ರೆ ಅದನ್ನ ಮಾಡಬಹುದಿರುತ್ತೆ. ಅಂದ್ರೆ DNA ಸಿಕ್ತು ಅಂತ ಹೇಳಿದಾಗ ಫಸ್ಟ್ ಏನಾಗುತ್ತೆ, ಪ್ರೊಫೈಲಿಂಗ್ ಮಾಡ್ತಾರೆ. ಪ್ರೊಫೈಲಿಂಗ್ ಅಂತ ಮಾಡಿದಾಗ ಈ ಒಂದು DNA ಸ್ಯಾಂಪಲ್ ಏನ್ ಸಿಕ್ಕಿರುತ್ತೆ ಅದರ ಒಂದು ಗುಣಲಕ್ಷಣಗಳನ್ನ ನೋಟ್ ಮಾಡಿರ್ತಾರೆ. ಇನ್ನೊಂದು ಸ್ಯಾಂಪಲ್, ಇವಾಗ ಯಾರ ಮಗಳು ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ರೈಸ್ ಮಾಡ್ತಿದ್ದಾರೆ, ಅವರ ಸ್ಯಾಂಪಲ್ ತಗೊಂಡು ಅವರ ಪ್ರೊಫೈಲಿಂಗ್ ಮಾಡ್ಕೊಂಡು ಈ ಹುಡುಗಿ ಐ ಮೀನ್ ಅಲ್ಲಿ ಸ್ಕೆಲಿಟನ್ ಸಿಕ್ಕಿರುವಂತಹ DNA ಸ್ಯಾಂಪಲ್ಸ್ ಮತ್ತೆ ಈ ತಾಯಿ ಆಗಿರೋಳು ಏನ್ ಕೊಡ್ತಿದ್ದಾರೆ ಅವಳ ಸ್ಯಾಂಪಲ್ ನ ಮ್ಯಾಚ್ ಮಾಡಿ ಇದು ಸಂಬಂಧ ಇದೆಯಾ ಅಂತ ಚೆಕ್ ಮಾಡಬಹುದು. ಓಕೆ, DNA ಅನಾಲಿಸಿಸ್ ಇಸ್ ಡಿಫ್ರೆಂಟ್, ಮತ್ತೆ ಅನಾಲಿಸಿಸ್ ಆಧಾರಿತವಾಗಿ ಕಂಪ್ಯಾರಿಸನ್ ಇಸ್ ಡಿಫ್ರೆಂಟ್. ಎಷ್ಟೋ ಕೇಸ್ಗಳಲ್ಲಿ ನಾವು DNA ಪ್ರೊಫೈಲಿಂಗ್ ಮಾಡಿರ್ತೀವಿ, ಆದ್ರೆ ಸೂಕ್ತ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಜನ ಮುಂದೆ ಬಂದು ಈ ಕೇಸಲ್ಲಿ ಅವ್ರು ಯಾರೋ ಫೋನ್ ಮಾಡಿ ನಮ್ ಮಗಳು ಕಾಣೆ ಆಗಿದೆ ಅಂತ ಹೇಳಿದ್ರಿ. ಆದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಆತರ ಕ್ಲೈಮ್ ಆಗಿಲ್ಲ, ಸಂಬಂಧಿಕರು ಯಾರು ಫೋನ್ ಮಾಡಿಲ್ಲ, ಅದ್ ಮಾಡಿಲ್ಲ ಅಂತ ಕೇಳಿದ್ರೆ ಸ್ಕೆಲಿಟಲ್ ಸ್ಯಾಂಪಲ್ ಸಿಕ್ಕಿರುತ್ತೆ, ಬಾಡಿ ಸಿಕ್ಕಿರುತ್ತೆ. ಉದಾಹರಣೆಗೆ ಅಲ್ಲಿ DNA ಪ್ರೊಫೈಲಿಂಗ್ ಮಾಡಿರ್ತೀವಿ, ಹಾಗೆ ಅದನ್ನ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಸ್ಯಾಂಪಲ್ ಸಿಗದ ಕಾರಣಕ್ಕೋಸ್ಕರ ಯಾರು ಸಂಬಂಧಪಟ್ಟಿದ್ದು ಅಂತ ಹೇಳಿಕ್ ಬರೋದಿಲ್ಲ. ಬಟ್ ಈ ಮುಂದೆ ಬಂದು ಈ ತರ ಸ್ಯಾಂಪಲ್ ಕೊಡ್ಲಿಕ್ಕೆ ರೆಡಿ ಇದಾರೆ ಅಂತ ಕೇಳಿದ್ರೆ ಅವ್ರು ಸ್ಯಾಂಪಲ್ ಇಟ್ಕೊಂಡು DNA ಪ್ರೊಫೈಲಿಂಗ್ ಮಾಡಿ ಕಂಪ್ಯಾರಿಸನ್ ಮಾಡಬಹುದಿರೋದು. ಫಣೀಂದ್ರ ಸರ್, ನನಗೆ ಇನ್ನೊಂದು ಅನುಮಾನ ಇರೋದು, ಯಾಕಂತಂದ್ರೆ ಅಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಒಂದಿಷ್ಟು ಪತ್ತೆಯಾಗದಂತ ಕೇಸುಗಳಿತ್ತು ಅಥವಾ ಅನಾಥ ಶವಗಳಿತ್ತು, ಅದನ್ನೆಲ್ಲ ನಾವು ಅಲ್ಲಿ ಮಣ್ಣು ಮಾಡಿದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಡಾಕ್ಯುಮೆಂಟ್ ಇದೆ, ನಮ್ಮ ಗ್ರಾಮ ಪಂಚಾಯತ್ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಆ ಸಂದರ್ಭದ ಡಾಕ್ಯುಮೆಂಟ್ಗಳಿತ್ತಲ್ಲ ಸರ್, ಈಗ ಪಂಚಾಯತ್ ಬಳಿ ಇರಬಹುದಾದಂತ ಡಾಕ್ಯುಮೆಂಟ್ ಅದು ಮತ್ತು ಪತ್ತೆಯಾಗುವಂತ ಶವ ಇದು ಅದೇ ಅಂತ ಫೈಂಡ್ ಔಟ್ ಮಾಡಬಹುದಾ?
ಅಂದ್ರೆ ಅವ್ರು ಏನಾಗ ಮಿಸ್ ಆಗಿದ್ದು ಶವಗಳನ್ನ ಹೂತಾಕಿದೀವಿ ಅಂತ ಡಾಕ್ಯುಮೆಂಟ್ಸ್ ತೋರಿಸ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಆ ಡಾಕ್ಯುಮೆಂಟ್ಸ್ ಅಷ್ಟು ಹಳೆದ ಅಥವಾ ಇವಾಗ ಕ್ರಿಯೇಟ್ ಮಾಡಿ ತೋರಿಸ್ತಿದಾರ, ಅದು ಒಂದ್ ಲೆವೆಲ್ ಆಫ್ ಎಕ್ಸಾಮಿನೇಷನ್. ಇನ್ನೊಂದು ಲೆವೆಲ್ ಆಫ್ ಎಕ್ಸಾಮಿನೇಷನ್ ಇವ್ರು ಎಲ್ಲೆಲ್ಲಿ ಬಾಡಿ ಹೂತಿಟ್ಟಿದೆ ಹೇಳ್ತಿದ್ದಾರೆ, ಅಲ್ಲಲ್ಲಿ ಹೋಗಿ ಹುಡುಕಿ ಯಾವ ಬಾಡಿಗೆ ಅವ್ರೇನು ಹೇಳ್ತಿದ್ದಾರೆ ಇಷ್ಟು ಟೈಮಲ್ಲಿ ನಾವು ಹೂತಿಟ್ಟಿದ್ದು ಎಸ್ಟಿಮೇಷನ್ ಕೊಡ್ತಿದ್ದಾರೆ, ಅದರ ಒಂದು ಅಂದಾಜು ಪ್ರಕ್ರಿಯೆ ಮಾಡೋದಷ್ಟೇ ಹೊರತು ಎಕ್ಸಾಕ್ಟ್ ಪ್ರಕ್ರಿಯೆ ಮಾಡ್ಲಿಕ್ಕೆ ಬರೋದಿಲ್ಲ ಐ. ಸೊ ಇಲ್ಲಿ FSL ಸಪೋರ್ಟಿಂಗ್ ಆಗಿರುತ್ತೆ ಇಲ್ಲಿ ಈ ಕೇಸಲ್ಲಿ ಎಲ್ಲದರಲ್ಲೂ, ಅಂದ್ರೆ ಒಂದು ಅಂದಾಜು ಸಿಗುತ್ತೆ ಯಾವ ಕಾರಣಕ್ಕಾಗಿ ಸತ್ತಿರಬಹುದು ಅನ್ನುವಂಥ ಅಂದಾಜು ಸಿಗುತ್ತೆ. ಬಟ್ ಕನೆಕ್ಟಿಂಗ್ ದಿ ಡಾಟ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಬೇಕು. ಎಸ್ ಎಸ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.